The second question is, find the total surface area of cone if its slant height is 21 meter and diameter of its base is 24 meter. ಸೊ ಇಲ್ಲಿ ನಾನು ಡಯಾಗ್ರಾಮ್ ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಸೊ ಬೇಸ್ ಡಯಾಮೀಟರ್ ಎಷ್ಟಿದೆ, 24 ಮೀಟರ್ ಇದೆ. ಸೊ ಡಯಾಮೀಟರ್ 24 ಆದರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಹಾಫ್ ಆಗುತ್ತೆ. ಸೊ 24/2 ಅಂದರೆ 12 ಆಗುತ್ತೆ. ಸೊ ಎಲ್ ಅಂದರೆ ಸ್ಲ್ಯಾಂಟ್ ಹೈಟ್. ಸೊ ಸ್ಲ್ಯಾಂಟ್ ಹೈಟ್ ಎಷ್ಟಿದೆ, 21 ಮೀಟರ್ ಇದೆ. ಸೊ ಇವಾಗ ನಾವು ಫಸ್ಟಿಗೆ ಗಿವನ್ ಡಾಟಾ ಬರ್ಕೊಳ್ಳೋಂತೆ. ಸೊ ಏನು ಕೇಳಿದ್ದಾರೆ ಈ ಕ್ವಶನ್ದಲ್ಲಿ ಅಂದರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಂದರೆ ಮೊದಲ ಅದರದ್ದು ಫಾರ್ಮುಲಾ ನಮಗೆ ನೆನಪಾಗಬೇಕು. ಸೊ ಅದರ ಫಾರ್ಮುಲಾ ಏನಪ್ಪ ಅಂದರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಈಸ್ ಪೈ ಆರ್ ಬ್ರಾಕೆಟ್ ಆರ್ ಪ್ಲಸ್ ಎಲ್ ಅಂತ ಇದೆ. ಸೊ ಇದರಲ್ಲಿ ನಮಗೆ ರೇಡಿಯಸ್ಸು ಬೇಕು, ಸ್ಲ್ಯಾಂಟೆಡ್ ಬೇಕು. ಅವು ಎರಡು ಇದ್ದರೆ ನಾವು ಮುಂದೆ ಕಂಟಿನ್ಯೂ ಮಾಡಬೇಕು. ಓಕೆ. ಸೊ ಸ್ಲ್ಯಾಂಟ್ ಹೈಟ್ 21 ಮೀಟರ್ ಇದೆ. ಸೊ ಕೊಟ್ಟಿದ್ದಾರೆ. ಡಯಾಮೀಟರ್ 24 ಇದೆ. ಸೊ ಅದನ್ನು ರೇಡಿಯಸ್ನಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 12 ಮೀಟರ್. ಓಕೆ. ಸೊ ಎವ್ರಿಥಿಂಗ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ಸೊ ಟಿ ಎಸ್ ಆಫ್ ಕೋನ್ ಈಕ್ವಲ್ ಟು ಪೈ ಆರ್ ಬ್ರಾಕೆಟ್ ಆರ್ ಪ್ಲಸ್ ಎಲ್. ಸೊ ಪೈ ಅಂದರೆ 22/7 ಇಂಟು 12 ಬ್ರಾಕೆಟ್ 12 ಪ್ಲಸ್ 21. ಸೊ ಮೊದಲಿಗೆ ಸೊ ಏನು ಮಾಡೋದು, ಬ್ರಾಕೆಟ್ ಓಪನ್ ಮಾಡಬೇಕು. 12 ಪ್ಲಸ್ 21 ಎಷ್ಟಾಗುತ್ತೆ, 33 ಆಗುತ್ತೆ. ಸೊ ಇವೆರಡು ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಇಡಬೇಕು. ನೆಕ್ಸ್ಟ್ ಓಕೆ ಏನಪ್ಪ ಅಂದರೆ, ಇವಾಗ ಸೊ ಯಾವುದು ಕ್ಯಾನ್ಸಲೇಷನ್ ಆಗಲ್ಲ. ಸೊ ಏನು ಮಾಡೋದು, 22 ಇಂಟು 12 ಇಂಟು 33 ಮಾಡಿದ್ರೆ 8712/7. ಸೊ ಇದನ್ನು ಪಾಯಿಂಟ್ ಒಳಗೆ ಎಷ್ಟಾಗುತ್ತೆಪ್ಪ ಅಂದರೆ 1244.57 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಥರ್ಡ್ ಕ್ವಶನ್ ಈಸ್,